an immediate C-section, and all the 9 puppies were safely delivered and are healthy. ನಾನು ನನ್ನ ಮಗಳು ವೇಟ್ ಮಾಡ್ತಿದ್ದೀವಿ. ನನ್ನ ಮಗಳು ನಿದ್ದೆ ಬಂದಿದೆ. Hello, welcome to Cherry Mom Dad TV channel. ಬಾಯ್ ಬಂಗಾರಿ. ಬಾಯ್ ಮೇಡಮ. ಬಾಯ್ ಟಾಟಾ. ಬಾಯ್ ಮಾಡಿ. ಸುತ್ತೂರಿ ತೆಗೀರಿ. ಬಾಯ್ ಬಾಯ್ ಮಾಡು. ಮಾಡಲ್ಲ ಬಾಯ್. ಬಾಯ್ ಚಿನ್ನಮ್ಮ. ಹಿಂಗಂತ No, Papa. Open your mouth. Who is that? ನಾವೇನ್ ಮಾಡ್ತಿದೀವಿ ಚೆರಿ ಇಲ್ಲಿ? Where is Papa? ಎಲ್ಲಿದ್ದಾನೆ ಪಪ್ಪ? ಆ್ಯಕ್ಚುಲಿ ಏನಂದರೆ ನಾವು ಅಮ್ಮನ ಮನೆಯಿಂದ ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಹಬ್ಬ ಎಲ್ಲ ಮುಗೀತು. ಸೊ ನಮ್ಮ ಮನೆಯಿಂದ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಸೊ ಇಷ್ಟೊತ್ತಾಯಿತು, 5 ಗಂಟೆ ಆಯಿತು. ಇವಾಗ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸೊ ಹೊರಟಿದ್ವಿ. ಸೊ ಅವ್ರಿಗೆ ಎಮರ್ಜೆನ್ಸಿ ಕಾಲ್ ಬಂದಿದೆ. ಅದು ಒಂದು ಪ್ರೆಗ್ನೆಂಟ್ ಡಾಗಿಗೆ ಬಿದೋಗ್ಬಿಟ್ಟಿದೆ ಅಂದರೆ. ಸೊ ಅದಕ್ಕೆ ಮೆಡಿಸಿನ್ ತಗೊಳ್ಳಿಕ್ಕೆ ಅವರು ಮೆಡಿಕಲ್ ಸ್ಟೋರಿಗೆ ಹೋಗಿರೋರು. ನಾನು ನನ್ನ ಮಗಳು ವೇಟ್ ಮಾಡ್ತಿದ್ದೀವಿ. ನನ್ನ ಮಗಳು ನಿದ್ದೆ ಬಂದಿದೆ. ಬೇಬಿ ಶಾಕ್ ಮಾಡಿ ಚೆರಿ. ಬೇಬಿ ಶಾಕ್, ಬೇಬಿ ಶಾಕ್, ಬೇಬಿ ಶಾಕ್, ಮಮ್ಮಿ ಶಾಕ್, ಮಮ್ಮಿ ಶಾಕ್. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ನಾನು ಅವಳು ಇಬ್ಬರು ಕಾರಲ್ಲೇ ವೇಟ್ ಮಾಡಬೇಕು ಅವ್ರ ಟ್ರೀಟ್ಮೆಂಟ್ ಮುಗಿಸಿ ಬರೋವರೆಗೂ. ಸೊ ಈಗಾಗಲೇ 8 ಗಂಟೆ ಆಗಿದೆ. ಅವ್ರು ಅಕಸ್ಮಾತ್ C-section ಮಾಡಬೇಕಂತಿದ್ರೆ ಪ್ರಾಬಬ್ಲಿ 10-11 ಆಗುತ್ತೆ ಅನಿಸುತ್ತೆ ಮನೆಗೆ ಹೋಗೋದು. ಅಷ್ಟರಲ್ಲಿ ನನ್ನ ಮಗಳು ಏನಾದ್ರು ಎದ್ದರೆ ನಾನು ಅಲ್ಲಿ ಹೋಗಿ ನೋಡ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಒಂಥರ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ನೋಡಲಿಕ್ಕೆ ನನಗಂತೂ ತುಂಬ ಇಷ್ಟ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಡಾಗದ್ದು ಬ್ಯಾಕ್ ಸೈಡ್ 2 ಕಾಲು ಸ್ಟ್ರೆಂತ್ ಇರಲಿಲ್ಲ ಅಂತ ಹೊರಟೋಗ್ಬಿಟ್ಟಿತ್ತಂತೆ. ಸೊ ಅದು ಬೆಳಗ್ಗೆಯಿಂದ ಎದ್ದೇ ಇಲ್ಲ ಅಂತ, ಹಾಗೆ ಮಲ್ಕೊಂಡಿದ್ದೆ. ಸೊ ಅದಕ್ಕೆ ಫಸ್ಟು ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತು ಡಾಗಿಗೆ ಡ್ಯೂ ಡೇಟ್ ಬೇರೆ ಹತ್ರ ಇತ್ತು. ಸೊ ಅದಕ್ಕೆ ಫಸ್ಟು ಮರಿ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡಿದ್ರು. ಮರಿ ಎಲ್ಲ ಆರಾಮಾಗಿತ್ತು. ಸೊ ಅದಕ್ಕೆ ಒಂದಿನ ವೇಟ್ ಮಾಡೋಣ, ಅಕಸ್ಮಾತ್ ಹುಷಾರಾಗಿಲ್ಲ ಅಂತಂದರೆ ನಾಳೆ ಹಾಸ್ಪಿಟಲಿಗೆ ಕರ್ಕೊಂಬನ್ನಿ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಬರ್ತಿದೆ ನನ್ನ ಮಗಳಿಗೆ. ಬಾಯ್ ಬಾಯ್. ಬಾಯ್ 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 ಬಾಯ್. ಬಾಯ್ ಮಾಡಿ. ಬಾಯ್ ಬಾಯ್. ಮಾರ್ನಿಂಗ್ವರೆಗೆ ವೇಟ್ ಮಾಡಿದ್ರು. ಬಟ್ ಸ್ಟಿಲ್ ದ ಮದರ್ ಡಾಗಿಗೆ 2 ಕಾಲಿಗೆ ಸ್ಟ್ರೆಂತ್ ಬರಲಿಲ್ಲ. ಸೊ ಶಿ ಹ್ಯಾಡ್ ಎ ಕ್ರಿಟಿಕಲ್ ಎಮರ್ಜೆನ್ಸಿ ಆ್ಯಂಡ್ ರಿಕ್ವೈರ್ಡ್ ಅನ್ ಇಮಿಡಿಯೇಟ್ C-section, and all the 9 puppies were safely delivered and are healthy. C-section ಆದಮೇಲೆ ನನ್ನ ಹಸ್ಬೆಂಡ್ ನನಗೆ ವಿಡಿಯೋ ಕಾಲ್ ಮಾಡಿದರು. ನನಗೂ ಚೆರಿಗೆ ಪಪ್ಪೀಸ್ ತೋರಿಸೋಣ ಅಂತ. ನನ್ನ ಮಗಳು ಅವ್ರ ಪಪ್ಪನ ನೋಡಿದ ತಕ್ಷಣ ವಿಡಿಯೋ ಕಾಲಲ್ಲಿ ಪಪ್ಪ ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾಳೆ. ನಮಗಂತೂ ತುಂಬ ಖುಷಿ ಆಗ್ತಿದೆ. ಈ ಥರ ಕ್ಯೂಟ್ ಮೂಮೆಂಟ್ಸ್ ನೀವು ನೋಡಬೇಕಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಅವರ್ ಜರ್ನಿ ವಿತ್ ಚೆರಿ. If you enjoyed this video, then please subscribe to our channel for more updates. Thank you for watching.